ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ SGS ನಾನ್ ವೆಜ್ ಗುಂಡು ಪಲಾವ್. ಗೆಳೆಯರೆ, ಇದು SGRK ಕಿರ್ಲೋಸ್ಕರ್ ಲೇಔಟ್, ಸೌಂದರ್ಯ ಲೇಔಟ್, ಸಿಡೇದಳ್ಳಿ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಚಿಕನ್ ಪಲಾವ್ ಮತ್ತೆ ಮಟನ್ ಪಲಾವ್, ಕಬಾಬ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಸಖತ್ ಟೇಸ್ಟಿಯಾಗಿ ಅಥೆಂಟಿಕ್ ಟೇಸ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಸಖತ್ತಾಗಿರುತ್ತೆ. ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ. ಏನ್ ಟೇಸ್ಟ್ ಮಾಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ 4 ರೀತಿಯ ಕಾಂಬೋವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವು ಕಾಂಬೋ ಕೂಡ ಟೇಸ್ಟ್ ಮಾಡ್ಬೋದು. ಹ್ಯಾಪಿ ಹವರ್ಸ್ ಅಂತ ಚಿಕನ್ ಪಲಾವ್ 100 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಬನ್ನಿ, ಹ್ಯಾಪಿ ಹವರ್ಸಲ್ಲಿ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಫ್ರೆಂಡ್ಸ್, ಈಗ ಚಿಕನ್ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಚಿಕನ್ ಪಲಾವ್ ಮತ್ತೆ ಮಟನ್ ಪಲಾವ್ ರೈಸ್ ನೋಡೋದಕ್ಕೆ ಎರಡು ಒಂದೇ ತರ ಇದ್ರೂ ಕೂಡ ಟೇಸ್ಟ್ ನಲ್ಲಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ಇದು ನೋಡಿ ಫ್ರೆಂಡ್ಸ್, ಇದು ಮಟನ್ನು ಸಖತ್ತಾಗಿರುತ್ತೆ, ಮಸ್ತಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಚಿಲ್ಲಿ ಚಿಕನ್ನು ಸಖತ್ತಾಗಿರುತ್ತೆ. ಬಂದಾಗ ಚಿಲ್ಲಿ ಚಿಕನ್ನ ಮರೆಯದಲ್ಲೇ ಟೇಸ್ಟ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಕಬಾಬ್ ಎಲ್ಲ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸಂತೋಷ್ ಕೊಡ ಅಂತೇಳಿ. ಸರ್, ಏನು ತಗೊಂಡಿದ್ರಿ ಇವಾಗ? ನಾವಿದು ಬಿರಿಯಾನಿ, ಕ್ಷತ್ರಿಯ ಬಿರಿಯಾನಿ ಅಂತ. ಓಕೆ. ತುಂಬಾ ಚೆನ್ನಾಗಿದೆ ಫ್ಲೇವರ್ ಆಕ್ಚುಲಿ. ಓಕೆ. ಲೈಟಾಗಿ ಕಬಾಬ್ ತರ, ಚೆಟ್ಟಿನಾಡ್ ತರ, ಸ್ಪೈಸಿಯಾಗಿ ಚಿಕನ್ ಕೂಡ ವಿತ್ ಕಬಾಬ್. ರೈಸ್ ಕೂಡ ತುಂಬಾ ಟೇಸ್ಟಿ ಆಗಿದೆ, ವಿತ್ ಹೈಜಿನಿಕ್ ಆಗಿದೆ. ಓಕೆ. ತುಂಬಾ ಇಷ್ಟ ಆಯ್ತಾ? ಹಾ, ತುಂಬಾ ಇಷ್ಟ ಆಗಿದೆ. ಕಂಪ್ಯಾರಿಟಿವ್ಲಿ ಬೇರೆ ಬಿರಿಯಾನಿಗೆ ಕಂಪೇರ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು. ಓಕೆ. ಚೆನ್ನಾಗಿದೆ ಟೇಸ್ಟ್. ಓಕೆ. ಬೇರೆ ಏನು ಟೇಸ್ಟ್ ಮಾಡಿದ್ರಿ ಸರ್ ಇಲ್ಲಿ? ಫಸ್ಟ್ ಆರ್ಡರ್ ಮಾಡೋದು. ಓಕೆ. ನೋಡ್ಬೇಕು ನೆಕ್ಸ್ಟ್ ತಿಂದಾದ್ಮೇಲೆ. ಸೊ ತುಂಬಾ ರುಚಿ ಇಡ್ಸಿದೆ ನಿಮ್ಗೆ? ಟೇಸ್ಟ್ ಚೆನ್ನಾಗಿದೆ. ಮತ್ತೆ ಬರ್ಬೋದು ಅನ್ಸುತ್ತೆ. ಸೊ ರೆಗ್ಯುಲರ್ ಬರ್ಬೇಕು ಅನ್ಸುತ್ತೆ. ಓಕೆ. ಚಿಕನ್ ಕ್ರಿಸ್ಪಿ ಆಗಿ ಚೆನ್ನಾಗಿ ಸ್ಪೈಸಿ ಆಗಿದೆ. ಕ್ಷತ್ರಿಯ ಬಿರಿಯಾನಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಚೆನ್ನಾಗಿದೆ. ಸೊ ಇಷ್ಟು ಟೇಸ್ಟಿ ಆಗಿರೋ ಈ ಕ್ಷತ್ರಿಯ ಬಿರಿಯಾನಿ ಈ ಬೇರೆ ಎಲ್ಲ ಈ ಸರೌಂಡಿಂಗ್ ಅಲ್ಲಿ ಇಲ್ಲ. ಕಂಪೇರ್ಡ್ ನೋಡಿದೆ, ಹೊಸಕೋಟೆ ಬಿರಿಯಾನಿ ತಿಂದಿನಿ, ಬಟ್ ನಮ್ಮ ಫ್ಯಾಮಿಲಿ ಹೇಳಿದ್ರು ತುಂಬಾ ಚೆನ್ನಾಗಿದೆ ಫ್ಲೇವರ್. ಟೇಸ್ಟ್ ಫ್ಲೇವರ್, ಫುಡ್ ಫ್ಲೇವರ್ ಚೆನ್ನಾಗಿದೆ. ಬೇರೆ ಕಡೆ ತಿಂದಿಲ್ಲ ಆಕ್ಚುಲಿ, ಎಲ್ಲ ಬೇರೆ ಟೇಸ್ಟ್ ಮಾಡಿದೀವಿ. ಫಸ್ಟ್ ಟೈಮ್ ನೋಡ್ಕೊಂಡು ಬಂದಿದ್ದು ಗುಂಡು ಪಲಾವ್ ಅಂತ ಹೇಳ್ಬಿಟ್ಟು. ಟೇಸ್ಟ್ ಚೆನ್ನಾಗಿದೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಿ ಸರ್? ಟೇಸ್ಟ್ ತುಂಬಾ ಚೆನ್ನಾಗಿದೆ. ರಿವ್ಯೂ ಕೊಡ್ಬೋದು, 5 ಸ್ಟಾರ್ ಕೊಡ್ಬೋದು ಆಕ್ಚುಲಿ. ಓಕೆ. ನೋಡಿ, ಟ್ರೈ ಮಾಡಿ ನೋಡಿ. ಬಂದು ಗುಂಡು ಪಲಾವ್ ಕಿರ್ಲೋಸ್ಕರ್ ಲೇಔಟ್ ಅಲ್ಲಿ ಇದೆ. ಟೇಸ್ಟ್ ಮಾಡ್ಬೋದು. ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ, ಖಂಡಿತ ಅನ್ಸುತ್ತೆ. ಓಕೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಮಟನ್ ಪಲಾವ್ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ
ಫ್ರೆಂಡ್ಸ್, ಈಗ ಬಿರಿಯಾನಿ ಪಾರ್ಸಲ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಪಾರ್ಸಲ್ ಕೂಡ ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಎಲ್ಲವೂ ಕೂಡ ಲೆಕ್ಕಾಚಾರವಾಗಿ ಮಾಡೋದು. ಮಸಾಲೆ ಆಗ್ಬೋದು, ಉಪ್ಪಾಗ್ಬೋದು, ನೀರಾಗ್ಬೋದು, ಅಕ್ಕಿ ಆಗ್ಬೋದು, ಎಲ್ಲವನ್ನೂ ಲೆಕ್ಕಾಚಾರವಾಗಿ ತೂಕ ಮಾಡಿ ಹಾಕ್ತಾರೆ. ಸೊ ಹಾಗಾಗಿ ಇಲ್ಲಿನ ಬಿರಿಯಾನಿ ಆಗ್ಬೋದು, ಕಬಾಬ್ ಆಗ್ಬೋದು, ಎಲ್ಲವನ್ನೂ ತುಂಬ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಮಟನ್ ಪಲಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ರೀತಿಯಾದ ದೊನ್ನೆಯಲ್ಲಿ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ಬನ್ನಿ ಫ್ರೆಂಡ್ಸ್, ಈಗ SGS ನಾನ್ ವೆಜ್ ಗುಂಡು ಪಲಾವ್ನ ಓನರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಅನಿಲ್ ಕುಮಾರ್ ಅಂತ ಸರ್. ಇದು ಎಷ್ಟು ವರ್ಷ ಆಯಿತು ಇದು ಶುರು ಮಾಡಿ? ಸರ್, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವಾಗ 3rd ವೀಕು. ಓಕೆ. ರೀಸೆಂಟಾಗಿ ಪರ್ಚೇಸ್ ಫ್ರಾಂಚೈಸಿ ತೊಗೊಂಡ್ವಿ. ಓಕೆ. ಓಪನ್ ಆಗಿ 3 ವೀಕ್ಸ್ ಆಯಿತು ಸರ್. ಏನು ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ? ಚಿಕ್ಕಪೇಟೆ SGS ಗುಂಡು ಪಲಾವ್ ಅಂದರೆ ತುಂಬ ಫೇಮಸ್ ಇದೆ. ಓಕೆ. ಆ ಒಂದು ಫ್ರಾಂಚೈಸಿನ ತಗೊಂಡಿದ್ದೀವಿ. ಇಲ್ಲಿ ಚಿಕನ್ ಪಲಾವು, ಮಟನ್ ಪಲಾವು ಫೇಮಸ್ ಐಟಮ್ ಸರ್. ಓಕೆ. ಸಿಗ್ನೇಚರ್ ಡಿಶಸ್ ಆಗಿ ನಮಗೆ ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ ಕೂಡ ಇದೆ. ಫೇಮಸ್ ಬಂದು ಚಿಕನ್ ಪಲಾವ್ ಮತ್ತು ಮಟನ್ ಪಲಾವ್. ಓಕೆ. ಸೊ ಎಲ್ಲ ಕಡೆ ಬಿರಿಯಾನಿ ಅಂತಾರೆ, ಇಲ್ಲಿ ಪಲಾವ್ ಅಂತ ಹೇಳ್ತಾ ಇದ್ದಾರೆ, ಏನು ಕಾರಣ ಸರ್? ಸರ್, ನೀವು ನಮ್ಮ ರೈಸ್ ನೋಡಿದ್ರೆ ಗ್ರೀನ್ ಕಲರ್ ಇರುತ್ತೆ ಮಸಾಲ, ರೆಡ್ ಮಸಾಲ ಬರಲ್ಲ. ಆಮೇಲೆ ಬಿರಿಯಾನಿ ಬಂದು ಬೇಸಿಕಲಿ ಬಾಸುಮತಿ ರೈಸ್ ಅಲ್ಲಿ ಮಾಡುವಂತ ಇದಕ್ಕೆ ಡಿಶ್ಗೆ ಬಿರಿಯಾನಿ ಅಂತ ಹೇಳ್ತಾರೆ. ಬೇಸಿಕಲಿ ಇದು ಬಂದು ಪಲಾವ್ ಸ್ಪೈಸಸ್ ಮತ್ತೆ ಮಸಾಲ ಏನ್ ಯೂಸ್ ಮಾಡ್ತೀವಲ್ಲ, ಆ ಮಸಾಲ ಬಂದು ಪಲಾವ್ ಇಂಗ್ರೀಡಿಯೆಂಟ್ಸ್ ಇರುವಂತ ಮಸಾಲ. ಸೊ ಹಾಗಾಗಿ ಇದು ಚಿಕನ್ ಪಲಾವ್ ಅಂತಾನೆ ಹೆಸರು ಸರ್. ನೀವು ಮೇನ್ ಬ್ರಾಂಚ್ ಅಲ್ಲಿ ನೋಡಿದ್ರು ಅಥವಾ ಇಲ್ಲಿ ಎಲ್ಲೇ ನೋಡಿದ್ರು ಪಲಾವ್ ಅಂತಾನೆ ಕರೀತಾರೆ, ಹೊರತು ಬಿರಿಯಾನಿ ಅಂತ ಕರೆಯೋದು. ಓಕೆ. ಯಾವುದು ತುಂಬಾ ಸ್ಪೆಷಲ್ ಅಂತ ಹೇಳಿದ್ರೆ? ಸರ್, ಚಿಕನ್ ಪಲಾವ್, ಮಟನ್ ಪಲಾವು. ಸ್ಟಾರ್ಟರ್ಸ್ ಅಲ್ಲಿ ಪೆಪ್ಪರ್ ಚಿಕನ್ ಮತ್ತೆ ಚಿಲ್ಲಿ ಚಿಕನ್. ಓಕೆ. ತುಂಬಾ ಚೆನ್ನಾಗಿರುತ್ತೆ. ಓಕೆ. ನೀವು ಕಸ್ಟಮರ್ಸ್ನ ನಾನು ಮಾತಾಡಿಸಿದೆ, ತುಂಬಾನೇ ಚೆನ್ನಾಗಿದೆ. ಇವತ್ತೇ ಫಸ್ಟ್ ಬಂದಿದ್ದು, ಬಟ್ ಸಖತ್ತು ಟೇಸ್ಟ್ ಇದೆ, ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಾ ಇದೆ, ಅಷ್ಟು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ರುಚಿ ಬರೋದಕ್ಕೆ ಏನು ಕಾರಣ ಸರ್? ಸರ್, ಒಂದು ಏನ್ ಸ್ಟ್ಯಾಂಡರ್ಡ್ಸ್ ಮೇನ್ ಬ್ರಾಂಚ್ ಅಲ್ಲಿ ಮಾಡ್ತಾ ಇದಾರೆ, ಅದೇ ಸ್ಟ್ಯಾಂಡರ್ಡ್ಸ್ ನಾವು ಇಲ್ಲೂ ಕೂಡ ತಗೊಂಡ್ಬರ್ತಾ ಇದೀವಿ. ಆಮೇಲೆ ಇನ್ನೊಂದು ಟೇಸ್ಟ್, ಅದೇ ಮಸಾಲ ಮತ್ತೆ ಅದೇ ಮೆಥಡಾಲಜಿ, ಏನು ಪ್ರಿಪರೇಷನ್ ಮೆಥಡಾಲಜಿ ಏನ್ ಅಲ್ಲಿ ಮಾಡ್ತಾರೆ, ಅದೇ ಮೆಥಡಾಲಜಿನ ಇಲ್ಲಿ ಫಾಲೋ ಮಾಡ್ತಿರೋದ್ರಿಂದ ನಮ್ಗೆ ಅದೇ ಟೇಸ್ಟ್ ಬರ್ತಾ ಇದೆ ಸರ್. ಇದುವರೆಗೂ 3 ವೀಕ್ಸ್ ಅಲ್ಲಿ ನಮ್ಗೆ ಯಾವುದೇ ಆದಂತ ಕಂಪ್ಲೇಂಟ್ಸ್ ಆಗ್ಲಿ ಮತ್ತೊಂದಾಗ್ಲಿ ಏನಿಲ್ಲ. ಕ್ವಾಲಿಟಿ, ಟೇಸ್ಟ್ ಅಕ್ಸೆಪ್ಟಬಲ್, ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಜನ. ಸೊ ಅದೇ ಒಂದು ಖುಷಿಯಿಂದ ನಿಮ್ಮ ಚಾನಲ್ಗೆ ಕರೆಸಿದ ಅದೇ ಒಂದು ಉದ್ದೇಶಕ್ಕೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆದ್ರೆ, ಇನ್ನೂ ಜಾಸ್ತಿ ಜನಕ್ಕೆ ಗೊತ್ತಾದ್ರೆ ಅವ್ರು ಬಂದು ನಮ್ಮ ಪಲಾವ್ನ ಟೇಸ್ಟ್ ಮಾಡಿ ಒಂದು ಒಳ್ಳೆ ರಿವ್ಯೂ ಮತ್ತೆ ಎಂಜಾಯ್ ಮಾಡಲಿ ಬೇಸಿಕಲಿ ಫುಡ್ನ ಅನ್ನೋದು ಪಾಯಿಂಟ್. ಸೊ ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ ಸರ್? ಸರ್, ತುಂಬಾ ಚೆನ್ನಾಗಿದೆ. ರಿಪೀಟ್ ಕಸ್ಟಮರ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ ಸರ್. ಒಂದ್ಸತಿ ತಿಂದೋದ್ರು ಮತ್ತೆ ಮತ್ತೆ ಬಂದು ಬೇರೆ ಬೇರೆ ಡಿಶಸ್ ನ ಟ್ರೈ ಮಾಡ್ತಿದ್ದಾರೆ. ಪಲಾವ್ ತಗೊಂತಾರೆ, ಕ್ಷತ್ರಿಯ ಕಬಾಬ್ ಇದೆ, ಪೆಪ್ಪರ್ ಚಿಕನ್ ಇದೆ, ಚಿಲ್ಲಿ ಚಿಕನ್ ಇದೆ, ಪೆಪ್ಪರ್ ಚಿಕನ್ ಪಲಾವ್ ಇದೆ, ಕ್ಷತ್ರಿಯ ಪಲಾವ್ ಇದೆ, ಕಬಾಬ್ ಪಲಾವ್ ಇದೆ. ಸೊ ಈ ತರ ತುಂಬಾ ಡಿಶಸ್ ಇದೆ. ಸೊ ಜನ ಏನ್ ಮಾಡ್ತಿದ್ದಾರೆ, ಒಂದ್ಸತಿ ಟೇಸ್ಟ್ ಮಾಡೋದ್ರು ಇದು ಚೆನ್ನಾಗಿದೆ ಅಪ್ಪ, ನೆಕ್ಸ್ಟ್ ಏನ್ ಟ್ರೈ ಮಾಡ್ಬೋದು ಅಂತ ನಮ್ಮನ್ನ ಕೇಳಿನೂ ಕೂಡ ಪ್ರಿಫರೆನ್ಸ್ ಅಲ್ಲಿ ತಗೊಂತಿದ್ದಾರೆ. ಮತ್ತೆ ಅವರು ಬಂದು ಮೆನು ನೋಡ್ಕೊಂಡು ಬೇರೆ ಬೇರೆ ಡಿಶಸ್ ನ ಟ್ರೈ ಮಾಡ್ತಾ ಇದ್ದಾರೆ. ಓಕೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್. ಬಾಯ್ ಬಾಯ್. ಸಿ ಯು.